ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸುಜಾತ ಫ್ಯಾಷನ್. ಸೊ ಹಿಂದಿನ ವಿಡಿಯೋದಲ್ಲಿ 32 ಸೈಜ್ ಬ್ಲೌಸ್ದು ಸ್ಟಿಚಿಂಗ್ನ ತೋರಿಸಿದ್ದೆ. ಬರೀ ಫ್ರಂಟ್ ಮತ್ತು ಬ್ಯಾಕ್ ಮಾತ್ರ ತೋರಿಸಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಅದರದ್ದು ಸ್ಲೀವ್ ಸ್ಟಿಚಿಂಗು ಮತ್ತು ಫಿಟ್ಟಿಂಗ್ನ ತೋರಿಸ್ತಾ ಇದ್ದೀನಿ. ನೋಡಿ, ಮೊದಲಿಗೆ ಇವೆರಡು ಬ್ಯಾಕ್ ಪಾರ್ಟ್ನ ಕೆಳಗಿಟ್ಕೊಂಡು ಫ್ರಂಟ್ ಪಾರ್ಟ್ನ ಮೇಲೆ ಇಟ್ಕೋತಾ ಇದ್ದೀನಿ. ಬ್ಯಾಕ್ ಪಾರ್ಟು ಸೀದಾ ಇರಬೇಕು, ಫ್ರಂಟ್ ಪಾರ್ಟು ಉಲ್ಟಾ ಇಟ್ಕೊಂಡು ಈ ರೀತಿ ಇಟ್ಕೊಂಡು ಸ್ಟಿಚ್ ಹಾಕೋತಾ ಇದ್ದೀನಿ. ನೋಡಿ, ಈ ರೀತಿ ಇದಾದಮೇಲೆ ಇನ್ನೊಂದು ಪಾರ್ಟ್ ಇಟ್ಕೊಂಡು ಇದ್ರ ಮೇಲೆ ಶೋಲ್ಡರ್ನ ಜಾಯಿಂಟ್ ಮಾಡ್ಕೋಬೇಕು. ಹಾಗೆ ಇನ್ನೊಂದು ಸ್ಟಿಚ್ ಹಾಕೋಣ ಅದ್ರ ಮೇಲೆ. ಸೊ ನೋಡಿ, ಈ ರೀತಿ ಶೋಲ್ಡರ್ನ ಜಾಯಿಂಟ್ ಆದಮೇಲೆ ನಾವು ಸ್ಲೀವ್ಸ್ನ ಇದಕ್ಕೆ ಜಾಯಿಂಟ್ ಮಾಡಬೇಕಾಗತ್ತೆ. ಅದಕ್ಕೂ ಮುಂಚೆ ನಾವಿಲ್ಲಿ ನೋಡಿ ಆರ್ಮೋಲ್ ಕರೆಕ್ಟ್ ಇದೆಯಾ ನೋಡ್ಕೋಬೇಕು. ಕೆಲವೊಮ್ಮೆ ಹೆಚ್ಚು ಕಡಿಮೆ ಆಗಿರುತ್ತೆ ಸ್ಟಿಚ್ ಮಾಡಬೇಕಾದ್ರೆ. ಸೊ ಕರೆಕ್ಟ್ ಇದೆಯಾ ನೋಡ್ಕೋಬೇಕು. ಸೊ ನೋಡಿ, ಎರಡು ಕೂಡ ಕರೆಕ್ಟ್ ಆಗಿದೆ ನಂದು. ಹಾಗೆ ಈ ಕಡೆ ಕೂಡ ನೋಡ್ಕೋಬೇಕು. ಸೊ ಓಕೆ, ಎರಡು ಕಡೆ ಕೂಡ ನಂದು ಆರ್ಮೋಲ್ ಅನ್ನುವಂಥದ್ದು ಕರೆಕ್ಟ್ ಆಗಿದೆ. ಸೊ ಇವಾಗ ನಾವು ಇದಕ್ಕೆ ಇದನ್ನು ಸ್ಲೀವ್ಸ್ನ ಜಾಯಿಂಟ್ ಮಾಡೋಣ. ಅದಕ್ಕೂ ಮುಂಚೆ ಸ್ಲೀವ್ಸ್ನ ನಾವು ರೆಡಿ ಮಾಡ್ಕೋಬೇಕಲ್ವ. ಸೊ ಮೊದಲು ಅದನ್ನು ಮಾಡಿಕೊಂಡು ಆಮೇಲೆ ಸ್ಲೀವ್ಸ್ನ ಜಾಯಿಂಟ್ ಮಾಡಬೇಕಾಗತ್ತೆ. ನೋಡಿ, ಇದು ಬಂದವ್ರದ್ದು ಸ್ಲೀವ್ಸು. ಇದನ್ನು ನಾನೇನು ಮಾಡ್ತೀನಿ ಅಂತಂದರೆ, ಇದು ಸ್ವಲ್ಪ ಕಡಿಮೆ ಇದೆ, ಇದಕ್ಕೆ ಬಟ್ಟೆನ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ಇಷ್ಟು ಕಡಿಮೆ ಬಿದ್ದಿದೆ. ಸೊ ಇದಕ್ಕಾಗಿ ನಾನು ಇವಾಗ ಬಟ್ಟೆನ ಅಟ್ಯಾಚ್ ಮಾಡ್ಕೋತೀನಿ. ಅಟ್ಯಾಚ್ ಮಾಡ್ಕೊಂಡ ನಂತರ ನಾನು ಸ್ಟಿಚಿಂಗ್ನ ಶುರು ಮಾಡ್ತೀನಿ. ನೋಡಿ, ಇದನ್ನು ಓಪನ್ ಮಾಡಿಕೊಂಡು ನಾವು ಬಟ್ಟೆನ ಕೊಡಬೇಕು. ಇದಕ್ಕೆ ಒಂದಿಷ್ಟು ಸೊ ನೋಡಿ, ಇಲ್ಲಿ ಬಟ್ಟೆ ಇದೆ. ಸೊ ಇದನ್ನೇ ಕೊಡ್ತೀನಿ, ಒಂದು ಸ್ವಲ್ಪ ಕಟ್ ಮಾಡಿ. ಜಾಸ್ತಿ ಏನು ಬೇಕಾಗಿಲ್ಲ, ಒಂದು ಸ್ವಲ್ಪ ಅಷ್ಟೇ ಕಡಿಮೆ ಬಿದ್ದಿದೆ. ಸೊ ಹಾಗಾಗಿ ನೋಡಿ, ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊತೀನಿ. ಅದ್ರ ಮೇಲೆ ಇನ್ನೊಂದು ಸ್ಟಿಚ್ನ ಪ್ರೆಸ್ ಸ್ಟಿಚ್ನ ಹಾಕೋಬೇಕು. ನೋಡಿ, ಸೊ ಈ ರೀತಿ ಸ್ಟಿಚ್ ಆದಮೇಲೆ ಇವಾಗ ನಾವು ಇದನ್ನು ಇದನ್ನು ಮಡ್ಚ್ಕೊಂಡು ಸ್ಟಿಚ್ ಮಾಡಬೇಕಲ್ವ. ಸೊ ಅದಕ್ಕೋಸ್ಕರ ನೋಡಿ, ಈ ರೀತಿ ಇಟ್ಕೊಂಡು 1 ಇಂಚಿಗೆ ಮಡ್ಚ್ಕೋತಾ ಇದ್ದೀನಿ. ಮಡ್ಚ್ಕೊಂಡು ನಂಬರ್ 5ರಲ್ಲಿ ಇಟ್ಕೊಂಡು ಸ್ಟಿಚ್ನ ಹಾಕೋತಾ ಇದ್ದೀನಿ. ನನಗೆ ಕೈಯೊಲಿಗೆ ಹಾಕ್ತಿಂದ ಬಿಚ್ಚೋಕೆ ಈಸಿ ಆಗುತ್ತೆ, ಅದಕ್ಕೋಸ್ಕರ. ಈ ರೀತಿ ನಾವು ಯಾವುದೆಲ್ಲ ಬಿಚ್ಕೋನು ಅಂತ ಕೆಲಸ ಇರುತ್ತಲ್ವ, ಸೊ ಅದನ್ನೆಲ್ಲ ನಾನು ಈ ರೀತಿ ದೊಡ್ಡ ಹೊಲಿಗೆನೆಲ್ಲ ಸ್ಟಿಚ್ ಮಾಡ್ಕೊಂಡಿರ್ತೀನಿ. ಸೊ ನೋಡಿ, ಎರಡು ಸ್ಲೀವ್ಸ್ ಕೂಡ ರೆಡಿ ಆಯಿತು. ಇವಾಗ ಸ್ಲೀವ್ಸ್ನ ಅಟ್ಯಾಚ್ ಮಾಡೋಣ. ನೋಡಿ, ಯಾವುದು ಫ್ರಂಟ್ ಬರಬೇಕು, ಯಾವುದು ಬ್ಯಾಕ್ ಬರಬೇಕು ಅಂತ ನೋಡ್ಕೋಬೇಕು ಮೊದಲು. ಇದೊಂದು ಸ್ವಲ್ಪ ನಮ್ಮದು ಎಕ್ಸ್ಟ್ರಾ ಬಂದಿದೆ. ಸೊ ಹಂಗಾಗಿ ಇದನ್ನು ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ನಾವಿಲ್ಲಿ ಆರ್ಮೋಲ್ಗೆ ಮಾರ್ಕ್ ಮಾಡ್ಕೊ. ಓಕೆನಾ, ಇದು ಫ್ರಂಟ್ ಪಾರ್ಟ್ ಐತಿ. ಸೊ ಇದನ್ನು ಫ್ರಂಟ್ ಪಾರ್ಟನ್ನು ನಾವು ಅಟ್ಯಾಚ್ ಮಾಡ್ಕೋಬೇಕು. ಯಾವ ಕಡೆ ಫ್ರಂಟ್ ಪಾರ್ಟು, ಸೊ ಯಾವ್ದು ಬರ್ತೈತಿ, ಇದ ಬರ್ತೈತಿ. ನೋಡಿ, ಇದನ್ನು ಈ ರೀತಿ ಓಪನ್ ಮಾಡಿ ಹಾಕ್ಕೊಂಡು ನೀಟಾಗಿ ಈ ಫ್ರಂಟ್ ಪಾರ್ಟನ್ನು ಈ ಕಡೆ ಫ್ರಂಟ್ ಪಾರ್ಟ್ ಬರುವ ಹಾಗೆ ನೋಡಿ ಈ ರೀತಿ ಮಾಡಿಕೊಂಡು ಸೆಂಟರಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇವಾಗ ನಾನು ನಂಬರ್ ನಾರ್ಮಲ್ ಸೈಜ್ ಸ್ಟಿಚ್ಚಲ್ಲೇ ಇಟ್ಕೊಂಡು ಆರ್ಮೋಲ್ನ ಸ್ಟಿಚ್ ಮಾಡ್ಕೋತೀನಿ. ಎಲ್ಲಿ ನಮಗೆ 5 ನಂಬರ್ ಹೊಲಿಗೆ ಬೇಕಾಗುತ್ತೆ ಅಂತಂದರೆ ಸ್ಲೀವ್ಸಲ್ಲಿ, ಹಾಗೆ ನಾವು ಹುಕ್ಸ್ ಮಣಿ ಮಾಡ್ತೀವಲ್ವ, ಸೊ ಅಲ್ಲಿ ಎರಡು ಕಡೆ ಮಾತ್ರ ನಮಗೆ
ದೊಡ್ಡ ಹೊಲಿಗೆನಲ್ಲಿ ಸ್ಟಿಚ್ ಮಾಡ್ಕೊಳ್ಳೋದು ಬರುತ್ತೆ. ಓಕೆನಾ? ನೋಡಿ ಇವಾಗ ಈ ಸೈಡಿದ ಆರ್ಮುಲು ಇವಾಗ ಟೋಟಲಾಗಿ ಕಂಪ್ಲೀಟ್ ಸ್ಟಿಚ್ ಹಾಕ್ಬಿಡ್ಬೇಕು. ಸೊ ನೋಡಿ ಈ ರೀತಿ ಇದಾದಮೇಲೆ ಈ ಕಡೆನೂ ಕೂಡ ಅದೇ ರೀತಿನೇ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋಬೇಕು. ನೀವು ಕಟಿಂಗಲ್ಲಿ ಸರಿಯಾಗಿ ಕಟಿಂಗ್ ಮಾಡಿದ್ರೆ ನಮಗೆ ಸ್ಟಿಚಿಂಗಲ್ಲಿ ಯಾವುದೇ ರೀತಿ ತೊಂದರೆ ಬರೋದಿಲ್ಲ. ಕಟಿಂಗಲ್ಲಿ ಮಿಸ್ಟೇಕ್ ಆಯಿತು ಅಂತಂದರೆ ಖಂಡಿತ ನಮಗೆ ಸ್ಟಿಚಿಂಗಲ್ಲಿ ತೊಂದರೆ ಕೊಡುತ್ತೆ. ಓಕೆನಾ? ಕಟ್ ಮಾಡ್ಕೋಬೇಕಾದ್ರೆ ಹುಷಾರಾಗಿ ಕಟ್ ಮಾಡ್ಕೊಳ್ಳಿ. ಇದು ಫ್ರಂಟ್ ಇದೆ ನೋಡಿ, ಸೆಂಟ್ರಿಂದ ನೀವು ಎಡ್ಜಿಂದನೂ ಕೂಡ ಸ್ಟಿಚ್ ಮಾಡ್ಕೋಬೋದು. ಬಟ್ ಸೆಂಟ್ರಿಂದ ಮಾಡಿಕೊಂಡ್ರೆ ನಮಗೆ ತುಂಬಾ ಅಂದರೆ ಎರಡು ಕಡೆ ಒಂದೇ ಲೆವೆಲಾಗಿ ಬಟ್ಟೆ ಬರುತ್ತೆ. ಓಕೆನಾ? ಅದ್ರ ಸಲುವಾಗಿ ನಾನು ಯಾವಾಗಲಿಂದನೂ ಸೆಂಟ್ರಿಂದಾನೇ ಸ್ಟಿಚ್ ಮಾಡ್ಕೊಳ್ಳೋದು. ನಿಮ್ಗೆ ಹೇಗೆ ಅನುಕೂಲ ಆಗುತ್ತೆ ನೀವು ಆ ರೀತಿ ಮಾಡ್ಕೋಬೋದು. ಇದೇ ರೀತಿ ಮಾಡಬೇಕಂತ ಏನು ರೂಲ್ಸ್ ಇಲ್ಲ. ಓಕೆನಾ? ನೋಡಿ ಈ ನಾಚು ಹೇಗೆ ನಮ್ಮದು ಕರೆಕ್ಟ್ ಬಂದಿದೆ. ಈ ರೀತಿ ನಾವು ಕಟ್ಟಿಂಗಲ್ಲಿ ನೋಡ್ಕೊಂಡು ಕಟಿಂಗ್ ಮಾಡಿದ್ರೆ ಸ್ಟಿಚಿಂಗು ಕೂಡ ಸರಿಯಾಗಿ ಬರುತ್ತೆ. ಓಕೆನಾ? ಇವಾಗ ಕಂಪ್ಲೀಟಾಗಿ ಸ್ಟಿಚ್. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹಾಗೆ ವಿಡಿಯೋನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ನೋಡ್ಬೋದು. ನೋಡಿ ಆರ್ಮುಲ್ದು ನಮ್ಮದು ಸ್ಲೀವ್ಸ್ ಜಾಯಿಂಟಿಂಗ್ ಆಯಿತು. ಇವಾಗ ಫಿಟ್ಟಿಂಗ್ ಮಾಡೋದು. ಸೊ ಫಿಟ್ಟಿಂಗ್ ಮಾಡೋಕ್ಕೂ ಮುಂಚೆ ಮೊದಲಿಗೆ ಏನು ಮಾಡಿ ಗೊತ್ತಾ, ಈ ರೀತಿ ಬ್ಯಾಕ್ ಪಾರ್ಟಿಂದು ಈ ರೀತಿ ಮಾಡಿಕೊಂಡು ನೋಡಿ ಸೆಂಟ್ರಲ್ಲಿ ಫೋಲ್ಡ್ ಮಾಡಿಕೊಂಡು ನಿಮ್ಮ ಅಳತೆ ಬ್ಲೌಸ್ನ ತಗೊಳ್ಳಿ. ಅಳತೆ ಬ್ಲೌಸ್ನ ತಗೊಂಡು ಇದು ನಾವು ಬ್ಯಾಕ್ ಪಾರ್ಟಿಂದ ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೊಂಡಿದ್ದೀವಲ್ವ, ಹಾಗೆ ಅಳತೆ ಬ್ಲೌಸಿಂದು ಕೂಡ ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೋಬೇಕು ಬ್ಯಾಕ್ ಸೈಡಿಂದು. ನೋಡಿ ಈ ರೀತಿ ಮಾಡಿಕೊಂಡು ಇದು ಎಷ್ಟಿದೆ ನೋಡ್ಕೋಬೇಕು, ಎಲ್ಲಿಗೆ ಬರುತ್ತೆ ಅಂತ. ಕರೆಕ್ಟಾಗಿ ನಮಗೆ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿ ಒಂದು ಮಾರ್ಕ್ನ ಮಾಡ್ಕೋಬೇಕು. ಯಾಕಂದರೆ ನಮಗೆ ಫಿಟ್ಟಿಂಗಿಗೆ ಈಸಿ ಆಗುತ್ತೆ, ಹೆಚ್ಚು ಕಡಿಮೆ ಬರೋದಿಲ್ಲ. ಓಕೆನಾ? ಒಂದು ನಿಮಿಷ ಚಾಕ್ ಪೀಸ್ ತಗೋತೀನಿ. ನೋಡಿ ಬ್ಯಾಕ್ ಪಾರ್ಟು ಈ ರೀತಿ ಫೋಲ್ಡ್ ಮಾಡಿಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತಲ್ವ, ಸೊ ಅಲ್ಲಿಗೆ ನೋಡಿ ಈ ರೀತಿ ಕರೆಕ್ಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೆ ಸೊ ಅಲ್ಲಿಗೆ ಒಂದು ಮಾರ್ಕ್ನ ಮಾಡ್ಕೋಬೇಕು. ನೋಡಿ ಈ ಕಡೆ ಎರಡೂ ಕಡೆ. ಆಮೇಲೆ ಇದು ಫ್ರಂಟ್ಗಳದ್ದು ಫ್ರಂಟ್ ಕಡೆ ಮಾರ್ಕ್ ಹಾಕೋಬೇಕು. ಈ ರೀತಿ ಇಟ್ಕೊಂಡು ಫ್ರಂಟ್ ಪಾರ್ಟಿಂದು ಫ್ರಂಟ್ ಪಾರ್ಟಿಗೆ ಹಾಕೋಬೇಕು. ಓಕೆನಾ? ನೋಡಿ ಈ ರೀತಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ನಾವು ಮಾರ್ಕ್ನ ಮಾಡ್ಕೋಬೇಕು. ನೋಡಿ ಇಲ್ಲಿಗೆ ಬರ್ತಾಯಿದೆ ಕರೆಕ್ಟಾಗಿ, ನೋಡಿ ಇಲ್ಲಿಗೆ ಬರ್ತಾಯಿದೆ. ಓಕೆನಾ? ಸೊ ಈ ರೀತಿ ಹಾಗೆ ಇದನ್ನು ಕೂಡ ಮಾಡ್ಕೊಂಡು ಇದರ ಸ್ಟಿಚ್ ಒಂದು ಇಲ್ಲಿಗಿದೆ. ಓಕೆ, ಇಲ್ಲಿಗೆ ಬರುತ್ತೆ ಇದು ಕೂಡ. ಸೊ ಇವಾಗ ಫಿಟ್ಟಿಂಗ್ ಮಾಡೋದನ್ನು. ಓಕೆನಾ? ಈ ರೀತಿ ಸೆಂಟ್ರಲ್ಲಿ ಹಿಡ್ಕೊಂಡು ನಾವು ಸ್ಲೀವ್ಸ್ ಎಷ್ಟು ಬರುತ್ತೆ ನೋಡಬೇಕು. ಈ ರೀತಿ ಸೆಂಟ್ರಲ್ಲಿ ಸ್ಲೀವ್ಸ್ ಹಾಕಿದ್ಮೇಲೆ ಸ್ಲೀವ್ಸು
ನಮ್ಮದು ಎಷ್ಟಿದೆ ನೋಡ್ಕೋಬೇಕು. ನೋಡಿ ಈ ರೀತಿ ಸ್ಲೀವ್ಸು ಎಲ್ಲಿಗಿದೆ ಅಲ್ವಾ, ಸೊ ಅಲ್ಲಿಗೆ ಒಂದು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ನೋಡಿ ನನ್ನದು ಮಾರ್ಕ್ ಯೂಸ್ ಇದೆ ಮೊದಲಿಗೆ ಕಟಿಂಗ್ ಮಾಡೋದ್ರಿಂದನೇ ಈ ರೀತಿ ಲಾಕ್ ಮಾಡಿಕೊಂಡು ಇದನ್ನು ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ ನಮ್ಮದು ಸ್ಟಿಚಿಂಗ್ದು ನಾಚ್ ಇಲ್ಲಿದೆ, ಓಕೆನಾ, ಇಲ್ಲಿದೆ ಅಲ್ವಾ. ಸೊ ನಾವು ಇಲ್ಲಿಗೆ ಸ್ಟಿಚ್ ಮಾಡ್ಕೋಬೇಕು. ಅದಕ್ಕೂ ಮುಂಚೆ ನಮ್ಮ ಅಳತೆಯಲ್ಲಿರುವಂಥ ಬ್ಲೌಸಿಂದು ಕರೆಕ್ಟ್ ಇದೆಯಾ ಇಲ್ವಾ, ನಮ್ಮದು ಫಿಟ್ಟಿಂಗ್ದು ಏನಾದರೂ ಹೆಚ್ಚು ಕಡಿಮೆ ಇದೆಯಾ ಅಂತ ನೋಡ್ಕೋಬೇಕು. ನೋಡಿ ಇಲ್ಲಿಗೆ ಇದ್ರದ್ದು ಸ್ಟಿಚಿಂಗ್ ಲೈನ್ ಇದೆ, ಸೊ ಕರೆಕ್ಟಾಗಿದೆ. ನೋಡಿ ಈ ರೀತಿ ನಾವು ಕರೆಕ್ಟಾಗಿ ಕಟ್ ಮಾಡೋದ್ರಿಂದ ನಮಗೆ ಸ್ಟಿಚಿಂಗ್ ಕೂಡ ಸರಿಯಾಗಿ ಬರುತ್ತೆ. ಇದ್ರದ್ದು ಕಟಿಂಗ್ ವಿಡಿಯೋ ನೋಡಿಲ್ಲ ಅಂತಂದರೆ ನೀವು ಒಂದು ಸಲ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಕಟಿಂಗ್ ಮಾಡಿ ತೋರಿಸ್ತೀನಿ. ಈ ರೀತಿ ನೋಡಿ, ಈ ರೀತಿ ಓಕೆನಾ. ಇನ್ನು ಅದ್ರ ಪಕ್ಕದಲ್ಲೇ 2 ಸ್ಟಿಚ್ ಹಾಕೊಂಡ್ಬಿಟ್ರೆ ನಮ್ಮದು ಈ ಸೈಡಿಂದ ಫಿಟ್ಟಿಂಗು ಕರೆಕ್ಟ್ ಆಗುತ್ತೆ. ನೋಡಿ ಈ ರೀತಿ ನನ್ನ ಒಂದು ಚಾನಲಲ್ಲಿ ಟೈಲರಿಂಗ್ ಟಿಪ್ಸು ಟ್ರಿಕ್ಸು ಎಲ್ಲ ಹೇಳ್ತಾ ಇದ್ದೀನಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನೀವು ಎಷ್ಟು ಸ್ಟಿಚ್ ಹಾಕ್ತೀರಲ್ವ ಅಷ್ಟು ನೋಡಿಕೊಂಡು ಸ್ಟಿಚ್ ಹಾಕಿ. ನಮ್ಮ ಕಡೆ ಎಲ್ಲ ನಾವು 3 ರಿಂದ 4 ಸ್ಟಿಚ್ ಅಷ್ಟೇ ಹಾಕೋದು. ಸೊ ನೋಡಿ ಈ ಕಡೆದು ಪರ್ಫೆಕ್ಟ್ ಆಯಿತು. ಇನ್ನೊಂದು ಸ್ವಲ್ಪ ಜಾಸ್ತಿ ಬಟ್ಟೆ ಅನ್ನಿಸ್ತಿದ್ರೆ ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಸೊ ಈ ಕಡೆದಾಯ್ತಲ್ವ, ಇವಾಗ ಈ ಕಡೆದು ನಾವು ಫಿಟ್ಟಿಂಗ್ ಮಾಡಬೇಕಾಗತ್ತೆ. ಆವಾಗಲೇ ಮಾರ್ಕಿಂಗ್ ಮಾಡ್ಕೊಂಡಿದ್ದೀವಲ್ವ, ಮಾರ್ಕಿಂಗಿಗೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಇದೊಂದು ಸ್ವಲ್ಪ ದಾರ ಚೇಂಜ್ ಬಂದಿದೆ, ಪದೇ ಪದೇ ಕಟ್ ಆಗ್ತಾ ಇದೆ. ನೀವು ಈ ಟೈಲರಿಂಗ್ ದಾರನ ಚಾಲೆಂಜ್ ಮಾತ್ರ ಉಪಯೋಗಿಸಿ ಆಯಿತಾ, ಬೇರೆನ ಯೂಸ್ ಮಾಡಬೇಡಿ, ಆದಷ್ಟು ಚಾಲೆಂಜನ್ನ ಉಪಯೋಗಿಸಿ. ನೋಡಿ ಇಲ್ಲಿ ನಂದು ಇದು ಇಲ್ಲಿ ಅಲ್ವಾ ಮಾರ್ಕು, ಸೊ ಇಲ್ಲಿಗೆ ಸ್ಟಿಚ್ ಹಾಕೋತೀನಿ, ಕರೆಕ್ಟಾಗಿ ಬಂದಿರುತ್ತೆ. ಓಕೆನಾ. ಹಾಗೆ ಇದ್ದ ಸ್ಲೀವ್ಸ್ ಎಷ್ಟಿದೆ ನೋಡ್ಕೊಳ್ಳೋಣ. ಇಲ್ಲಿಂದ ನೋಡ್ಕೋತಾ ಇದ್ದೀನಿ. ಸೊ ಇಲ್ಲಿಗಿದೆ ಕರೆಕ್ಟು. ಎಸ್, ಕರೆಕ್ಟ್ ಆಯಿತು. ಸೊ ಇದೇ ರೀತಿ ಇನ್ನೂ 2 ಪಕ್ಕದಲ್ಲೇ ಸ್ಟಿಚ್ ಹಾಕೋಣ. ಈ ರೀತಿ ಸ್ಟಿಚ್ ಮಾಡೋದ್ರಿಂದ ಸ್ಟ್ರೈಟ್ ಲೈನ್ ಕೂಡ ಬರುತ್ತೆ. ಕೆಲವೊಬ್ರು ಹೇಳ್ತಾ ಇರ್ತಾರೆ ನಮ್ಮದು ಸ್ಟಿಚಿಂಗ್ ಯಾವ ರೀತಿ ಮಾಡಿದ್ರೂ ಕೂಡ ಸ್ಟ್ರೈಟಾಗಿ ಬರೋದಿಲ್ಲ ಅಂತ. ಸೊ ಈ ರೀತಿ ಮಾಡಿ ಖಂಡಿತ ಸ್ಟ್ರೈಟಾಗಿ ಬರುತ್ತೆ. ನೋಡಿ ಈ ರೀತಿ. ಸೊ ಈ ರೀತಿ ನಾವು ಮಾರ್ಕ್ನ ಮಾಡಿಕೊಂಡು ಸ್ಟಿಚ್ ಮಾಡಿದ್ದೀವಿ. ಇದನ್ನು ಎಕ್ಸ್ಟ್ರಾ ಬಟ್ಟೆನ ಒಂದು ಸ್ವಲ್ಪ ಕಟ್ ಮಾಡ್ಕೊತೀನಿ. ಓಕೆನಾ. ನೋಡಿ ಈ ರೀತಿ ನೋಡಿ ಒಂದು ಸಲ ಯಾವುದಕ್ಕೂ ನೀವು ಬ್ಲೌಸ್ನ ಈ ರೀತಿ 2 ಕೂಡ ಕರೆಕ್ಟ್ ಬಂದಿದೆಯಾ ಎಲ್ಲ ನೋಡ್ಕೋಬೇಕು. ಕೆಲವೊಮ್ಮೆ ಹೆಚ್ಚು ಕಡಿಮೆ ಬಂದಿರುತ್ತೆ. ಸೊ ಆ ರೀತಿ ಬಂದಾಗ ಏನು ಮಾಡಬೇಕಾಗತ್ತೆ, ನೀವು ಮತ್ತಷ್ಟು ನೋಡಿಕೊಂಡು ಫಿಟ್ಟಿಂಗ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ಸ್ಟಿಚ್ ಬಿಚ್ಕೊಂಡಿದೆ, ಸೊ ಹಾಗಾಗಿ ಇಲ್ಲೊಂದು ಸ್ವಲ್ಪ ಲೂಸ್ ಬರ್ತಾ ಇದೆ, ನೋಡ್ಕೊಂಡು ಹಿಡಿಬೇಕು. ಈ ರೀತಿ ನೋಡಿ
ಪರ್ಫೆಕ್ಟ್ ಆಗಿದೆ. ಸೊ ನೋಡಿ ಕರೆಕ್ಟ್ ಆಗಿದೆ, ಎಲ್ಲೂ ಕೂಡ ದೊಡ್ಡದಿಲ್ಲ ಚಿಕ್ಕದಿಲ್ಲ. ಈ ರೀತಿ ನೀವು ಕೂಡ ಸ್ಟಿಚ್ ಮಾಡ್ಕೊಳ್ಳಿ ನೀಟಾಗಿ, ಕರೆಕ್ಟ್ ಬರೋ ಹಾಗೆ. ಖಂಡಿತ ನೀಟಾಗಿ ಬರುತ್ತೆ. ಓಕೆನಾ? ಸೊ ನೋಡಿ ಸ್ಟಿಚಿಂಗ್ ಯಾವ ರೀತಿ ಸ್ಟ್ರೈಟ್ ಲೈನ್ ಬಂದಿದೆ ಅಂತ. ಕೆಲವೊಬ್ಬರಿಗೆ ಇದೇ ತೊಂದರೆ ಆಗ್ತಿರತ್ತೆ, ಈ ರೀತಿ ಸ್ಟ್ರೈಟಾಗಿ ಸ್ಟಿಚಿಂಗ್ ಬರ್ತಿರೋದಿಲ್ಲ. ಓಕೆನಾ? ಈ ರೀತಿ ಸ್ಟ್ರೈಟಾಗಿ ಸ್ಟಿಚ್ ಬರೋ ರೀತಿ ನಾವು ಸ್ಟಿಚ್ ಮಾಡಿದಾಗಲೇ ಬ್ಲೌಸು ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಕಾಣಿಸುತ್ತೆ. ಎರಡೂ ಕಡೆ ಕೂಡ ನೋಡ್ಬೋದು ನೀವು ಯಾವ ರೀತಿ ಫಿನಿಶಿಂಗ್ ಬಂದಿದೆ ಅಂತ. ಸ್ಟ್ರೈಟ್ ಲೈನಲ್ಲೇ ಬಂದಿದೆ ಅಲ್ವಾ? ಸೊ ಈ ರೀತಿ ನಾವು ಸ್ಟಿಚ್ನ ಮಾಡಿದಾಗನೇ ಬ್ಲೌಸು ಕರೆಕ್ಟ್ ಅನ್ನೋದು ಆಗುತ್ತೆ. ಓಕೆನಾ? ಸೊ ನೋಡಿ ಯಾವ ರೀತಿ ಬ್ಲೌಸ್ ಕಾಣಿಸ್ತಾ ಇದೆ ಅಂತ ಒಂದ್ಸಲ ನೋಡಿ. ಈ ರೀತಿಯಾಗಿ ಬ್ಲೌಸ್ ಅನ್ನೋವಂಥದ್ದು ನಮ್ಮದು ರೆಡಿ ಆಗುತ್ತೆ. ನೋಡಿ ಕರೆಕ್ಟಾಗಿ ಯಾವ ರೀತಿ ಬಂದಿದೆ ಅಂತ. ಈ ರೀತಿಯಾಗಿ ನಾವು ಬ್ಲೌಸ್ನ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಸೊ ಕರೆಕ್ಟಾಗಿ ನನ್ನ ಬ್ಲೌಸು ರೆಡಿಯಾಗಿದೆ. ಸೊ ನೋಡಿದ್ರಲ್ವ ಹೇಗೆ ಸ್ಟಿಚ್ ಮಾಡಿದೆ ಅಂತ. ಇನ್ನು ಪೈಪಿಂಗ್ ಕೂಡ ಮಾಡ್ತೀನಿ. ಓಕೆನಾ? ನೋಡಿ ಈ ಬ್ಲೌಸು ಇದು ಕರೆಕ್ಟಾಗಿದೆಯಾ ನೋಡ್ಕೋಬೇಕು. ಸೊ ನೋಡಿ 1/2 ಇಂಚು ನಂದು ಕೆಳಗಡೆ ತೋರಿಸ್ತದೆ, ಯಾಕಂದರೆ ನಾನು 1/2 ಇಂಚು ನೆಕ್ಕನ್ನ ಜಾಸ್ತಿ ತೊಗೊಂಡಿದ್ದೀನಿ. ಅವರು ಬ್ಯಾಕ್ ಒಂದು 1/2 ಇಂಚು, ಫ್ರಂಟ್ ಒಂದು 1/2 ಇಂಚು ನೆಕ್ಕನ್ನ ತೆಗಿಯೋಕ್ಕೆ ಹೇಳಿದ್ದಾರೆ. ಸ್ವಲ್ಪ ನೆಕ್ ಜಾಸ್ತಿ ಆಗಿದೆ, ಮೇಲಾಗಿದೆ. ಹಾಗಾಗಿ ಬ್ಯಾಕು ಆ್ಯಂಡ್ ಫ್ರಂಟು ನೆಕ್ಕನ್ನ ಸ್ವಲ್ಪ ಜಾಸ್ತಿ ತೆಗೀರಿ ಅಂತ ಹೇಳಿದ್ರು. ಅದಕ್ಕೆ ನಾನು ಒಂದು ಸ್ವಲ್ಪ ನೆಕ್ಕನ್ನ ಜಾಸ್ತಿ ತೆಗೆದಿದ್ದೀನಿ. ಓಕೆನಾ? ಇನ್ನು ಬ್ಯಾಕಲ್ಲಿ ನೋಡ್ತಾ ಇರ್ಬೋದು. ಇದು ಎಷ್ಟಿದೆ ಒಂದ್ಸಲ ನೋಡ್ಕೊಳ್ಳೋಣ. ಬ್ಯಾಕಲ್ಲಿ ಇದು 4.5 ಇದೆ. ಇದು ನೋಡಿ, ಇದು ಕೂಡ 4.5 ಇದೆ. ನನಗೆ ಮೊದಲ ಅಳತೆಗೆ ಬೇರೆ ಕೊಟ್ಟಿದ್ರು ಬ್ಲೌಸ್ನ, ಆಮೇಲೆ ಇದನ್ನು ತಂದು ಕೊಟ್ಟರು. ಬ್ಯಾಕು ಹಾಗೆ ಫ್ರಂಟು ನೆಕ್ಕಿಡೋದಕ್ಕೆ ಹೇಳಿದರು. ಸೊ ಯಾವುದಕ್ಕೂ ಒಂದು 1/2 ಇಂಚು ಇದನ್ನು ನಾನು ತೆಗ್ದೇ ಇದ್ದೆ ನಾನು ಆ ಅಳತೆ ಬ್ಲೌಸ್ ಕೊಟ್ಟಾಗ. ಬಟ್ ಇದು ಬೇರೆ ಅಳತೆ ಕೊಟ್ಟಿರೋದ್ರಿಂದ ಇವಾಗ ನೆಕ್ ಇದು ಚೇಂಜ್ ಬರ್ತಾ ಇದೆ. ಇದು 8 ಇಂಚು ನೆಕ್ ತೋರಿಸ್ತಾ ಇದೆ. ಸೊ ಇರಲಿ, ಇನ್ನೊಂದು 1/2 ಇಂಚು ತೆಗೆಯೋಣ, ನೋಡೋಣ. ಅವ್ರು ಸ್ವಲ್ಪ ನೆಕ್ಕನ್ನ ಇಡೋಕ್ಕೆ ಹೇಳಿದ್ದಾರೆ, ಹಾಗಾಗಿ ಸ್ವಲ್ಪ ನೆಕ್ಕನ್ನ ಜಾಸ್ತಿ ತೆಗೀರಿ, ನೆಕ್ ತುಂಬ ಕಡಿಮೆ ಅನ್ನಿಸ್ತಾ ಇದೆ ಅಂತ ಹೇಳಿದರು. ಹಾಗಾಗಿ ಇನ್ನೊಂದು ಸ್ವಲ್ಪ ನೆಕ್ಕನ್ನ ತೆಗಿಯೋಣ. ಈಗ ಫ್ರಂಟಲ್ಲಿ ತೆಗ್ದಿದ್ದೀನಿ, ಸೊ ಬ್ಯಾಕಲ್ಲಿ ಒಂದು ಸ್ವಲ್ಪ ತೆಗಿಯೋಣ. ಓಕೆನಾ? ನೋಡಿ ಈ ರೀತಿ ಇಲ್ಲಿಗೆ ತೆಗಿಯೋಣ ಸಾಕು. ಜಾಸ್ತಿ ಆದರೆ ಮತ್ತು ಶೋಲ್ಡರ್ ಡ್ರಾಪ್ ಆಗುತ್ತೆ. ಸೊ ಹಾಗಾಗಿ ಸೊ ಈ ರೀತಿ ನಾವು ನೆಕ್ನ ತೆಗಿಯೋಣ ಒಂದು 1/2 ಇಂಚಿನಷ್ಟು. ನೋಡಿ ಈ ರೀತಿ. ಸೊ ಇವಾಗ ನಮಗೆ ನೆಕ್ ಅನ್ನುವಂಥದ್ದು ಜಾಸ್ತಿ ಬಂದಿದೆ. ಸೊ ಸಾಕಿಷ್ಟೇ, ತುಂಬ ಜಾಸ್ತಿ ಇದ್ದರೆ ಮತ್ತು ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೋಡಿ ಇಷ್ಟು ಸಾಕು. ಓಕೆನಾ? ಇವಾಗ ಇದಕ್ಕೆ ನಾವು ಇದು ಒಂದು ಕರೆಕ್ಟ್ ಇದೆಯಾ ನೋಡ್ಕೋಬೇಕು, ಎರಡೂ ಕೂಡ. ಸೊ ಎರಡೂ ಕೂಡ ಪರ್ಫೆಕ್ಟ್ ಆಗಿದೆ. ಇವಾಗ ಇದಕ್ಕೆ ಪೈಪಿಂಗ್ ಮಾಡಬೇಕು. ಸೊ ಹಾಗಾಗಿ ಪೈಪಿಂಗ್ ಬಟ್ಟೆನ ನಾವು ರೆಡಿ ಮಾಡ್ಕೋಬೇಕಾಗತ್ತೆ. ನೋಡಿ ಬಟ್ಟೆಯಲ್ಲಿ ಇದು ಬಟ್ಟೆ ಉಳಿದಿತ್ತು, ಈ ಒಂದು ಬಟ್ಟೆನಲ್ಲೇ ನಾನು ಪೈಪಿಂಗಿಗೆ ಕಟ್ ಮಾಡ್ಕೋತೀನಿ. ಪೈಪಿಂಗಿಗೆ ನಾವು ಈ ರೀತಿ ಸ್ಟ್ರೈಟಲ್ಲಿ ಕಟ್ ಮಾಡ್ಕೋಬಾರ್ದು, ಈ ರೀತಿ ಕ್ರಾಸ್ ಬರುತ್ತಲ್ವ, ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ಆವಾಗ ನಮ್ಮ ಪೈಪಿಂಗು ಉಲ್ಟಾ ಆಗತ್ತೆ ಅಂತಾರೆ ಗೊತ್ತಾ ಕೆಲವೊಬ್ಬರು, ಆ ರೀತಿ ಆಗೋದಿಲ್ಲ. ಓಕೆನಾ? ನೋಡಿ ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಪೈಪಿಂಗ್ ನಮ್ಮದು ಉಲ್ಟಾ ಆಗೋದಿಲ್ಲ. ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕಾಗತ್ತೆ ಪೈಪಿಂಗಿಗೆ ಅಂತ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಓಕೆನಾ? ಸೊ ಇಷ್ಟು ಸಾಕು ನನಗೆ. ಇದನ್ನು ಒಂಥರ ಕಟಿಂಗ್ ಸರಿ ಇರೋದಿಲ್ಲ, ಇದನ್ನು ನೋಡಿಕೊಂಡು ಇದು ಕ್ರಾಸಾಗಿ ಚೆನ್ನಾಗಿ ಕಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಓಕೆನಾ? ಓಕೆ, ಈ ರೀತಿ ಕಟಿಂಗ್ ಆದಮೇಲೆ ನಾವು ಇವಾಗ ಅದನ್ನು ಸ್ಟಿಚ್ ಮಾಡ್ಕೋಬೇಕು.
ನೋಡಿ ಈ ರೀತಿ ಕ್ರಾಸ್ ಇರುತ್ತಲ್ವ, ಇದನ್ನು ಈ ರೀತಿ ಅಪೋಸಿಟಲ್ಲಿ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಪದೇ ಪದೇ ದಾರ ಕಟ್ಟಾಗ್ತಿದೆ. ದಾರ ಇದೊಂದು ಸ್ವಲ್ಪ ಮಿಕ್ಸ್ಡ್ ಅಪ್ ಆಗಿರ್ತದೆ. ನಾನು ಚಾಲೆಂಜೇ ತೊಗೊಂಡಿದ್ದೀನಿ. ಕೆಲವೊಂದಿಷ್ಟು ಕುಲ್ಲ ತಂದೆ, ಸೊ ಅದು ಈ ರೀತಿ ಬಂದಿದೆ ನೋಡಿ. ಥ್ರೆಡ್ ಚೆನ್ನಾಗಿಲ್ಲ. ಸೊ ನೀವು ಯಾವತ್ತಿದ್ರೂ ಚಾಲೆಂಜ್ ಅನ್ನೋ ಕಂಪ್ನಿದೆ ಆ ಥ್ರೆಡ್ಡನ್ನು ಯೂಸ್ ಮಾಡಿ, ಬೇರೆ ಥ್ರೆಡ್ಗಳನ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಅದರಲ್ಲೂ ಈ ಥರ ಮಿಷಿನ್ಗಳಿಗಂತೂ ಈ ರೀತಿ ಥ್ರೆಡ್ಡನ್ನು ಹಾಕಲೇಬಾರ್ದು ನಾವು. ಸೊ ಬಟ್ ಏನು ಮಾಡೋಕ್ಕಾಗಲ್ಲ, ಆ ರೀತಿ ಇವಾಗ ನನಗೆ ಅಂಗಡಿಗೂ ಹೋಗಿ ಬಂದೆ ನಾನು, ಈ ಕಲರ್ ಇರಲಿಲ್ಲ. ಸೊ ಹಾಗಾಗಿ ಇದನ್ನೇ ಹಾಕಿದ್ರೆ ಆಯಿತು ಬಿಡು ಅಂತ ನಾನು ಇದನ್ನೇ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಏನು ಮಾಡೋಕ್ಕಾಗೋದಿಲ್ಲ, ಅರ್ಜೆಂಟ್ ಕೆಲಸದಲ್ಲಿ ಅಲ್ವಾ. ಈ ರೀತಿ ಎಷ್ಟು ನಮಗೆ ಬೇಕು ನೋಡಿಕೊಂಡು ನಾವು ಅಟ್ಯಾಚ್ ಮಾಡ್ಕೋಬೇಕು. ನನಗಿಷ್ಟು ಸಾಕು. ಇವಾಗ ಇನ್ನೊಂದು ಸ್ಟಿಚ್ ಹಾಕೋತೀನಿ ಹೊಲಿಸ್ಕೊಂಡು. ಇದಾದಮೇಲೆ ಇವನ್ನ ಓಪನ್ ಮಾಡಿಕೊಂಡು ಇವನ್ನ ದಪ್ಪ ಆಗತ್ತೆ ಇಷ್ಟು ಬಿಟ್ಬಿಟ್ರೆ. ಸೊ ಹಾಗಾಗಿ ಒಂದು ಸ್ವಲ್ಪ ನೋಡಿಕೊಂಡು ಕಟ್ ಮಾಡ್ಕೋಬೇಕು ಈ ರೀತಿ, ಓಕೆನಾ. ಇದಿಷ್ಟು ಆದರೆ ದಪ್ಪ ಆಗಿಬಿಡತ್ತೆ. ದಪ್ಪ ಆಗಿ ಏನಾಗುತ್ತೆ, ಪೈಪಿಂಗು ಹೊಳಿಸೋ ಒಂದು ಚಾನ್ಸಸ್ ಇರುತ್ತೆ, ಹೊಳ್ಳೋ ಚಾನ್ಸಸ್. ಸೊ ಹಾಗಾಗಿ ಒಂದು ಕಾಲು ಇಂಚು ಬಿಟ್ಕೊಂಡು ಈ ರೀತಿ ನಾವು ಕಟ್ ಮಾಡ್ಕೋಬೇಕು. ಇವಾಗ ಒಂದು 1/4 ಇಂಚಷ್ಟು ಮಡಚಿ ಸ್ಟಿಚ್ ಮಾಡ್ಕೋಬೇಕು, ಒಂದು ಲೇಯರ್ ಮಾತ್ರ, ಓಕೆನಾ. ಈ ರೀತಿ ಸ್ಟಿಚ್ ಆದಮೇಲೆ ಇವಾಗ ನಾವು ಬ್ಲೌಸನ್ನ ತಗೊಂಡು ಇದಕ್ಕೆ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಹುಕ್ ಸೈಡಿಂದ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ಹುಕ್ ಅಟ್ಯಾಚ್ ಮಾಡ್ತೀವಲ್ಲ ಆ ಕಡೆಯಿಂದ ಒಂದು ಅರ್ಧ ಇಂಚಿನಷ್ಟು ಬಟ್ಟೆನ ಮುಂದ್ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಮೊದಲು ಈ ರೀತಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ನೆಕ್ ಯಾವ ರೀತಿ ಇದೆಯಲ್ವ ಅದೇ ರೀತಿ ನಾವು ಪೈಪಿಂಗ್ ಬಟ್ಟೆನ ಕೊಡ್ತಾ ಹೋಗಬೇಕು. ಯಾವುದೇ ಬಟ್ಟೆನೂ ಎಳೆಯೋಕ್ಕೆ ಹೋಗಬಾರ್ದು. ಈ ಬ್ಲೌಸನ್ನಾಗಲಿ ಅಥವಾ ಪೈಪಿಂಗ್ ಬಟ್ಟೆನಾಗಲಿ ಎಳೆಯೋಕ್ಕೆ ಹೋಗಬಾರ್ದು. ಅದೇನಿದೆ ಹಾಗೆ ಕೊಡ್ತಾ ಹೋಗಬೇಕು ಅಷ್ಟೇ. ನಿಮಗೆ ಪೈಪಿಂಗ್ದು ಇನ್ನೂ ಡೀಟೇಲ್ ಆಗಿ ವಿಡಿಯೋ ಬೇಕು ಅಂತಂದರೆ ನನ್ನ ಚಾನಲಲ್ಲಿ ಇದೆ, ಒಂದು ಸಲ ವಿಸಿಟ್ ಮಾಡಿ ನನ್ನ ಚಾನಲ್ಗೆ. ಎಲ್ಲ ರೀತಿಯದು ಬ್ಲೌಸ್ಗಳ ಬಗ್ಗೆ, ಡ್ರೆಸ್ಗಳ ಬಗ್ಗೆ ಎಲ್ಲ ರೀತಿ ವೀಡಿಯೋಸ್ ಕೂಡ ಇದೆ. ಒಂದು ಸಲ ವಿಸಿಟ್ ಮಾಡಿ ನೋಡಿ ಬನ್ನಿ. ನೋಡಿ ಈ ರೀತಿ ಸ್ಟಿಚ್ ಆದ ನಂತರ ಇವಾಗ ಇದನ್ನು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಫೋಲ್ಡ್ ಮಾಡಿ ಇದನ್ನು ಅರ್ಧ ಇಂಚ್ ಮುಂದ್ಗಡೆ ಬಿಟ್ಟಿದ್ವಲ್ವ ಅದನ್ನು ಫೋಲ್ಡ್ ಮಾಡಿ ಈ ರೀತಿಯಾಗಿ ಮಡಚ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ರೀತಿ ಈ ಕೂಳೆನ ಒಳಗೆ ಹಾಕ್ಕೊಂಡು ಅದ್ರ ಮೇಲೆ ಇದನ್ನು ಬಟ್ಟೆನ ಈ ರೀತಿ ಬರಬೇಕು. ಈ ರೀತಿ ಬಂದಾಗ ನಮ್ಮ ಪೈಪಿಂಗು ಕರೆಕ್ಟಾಗಿದೆ ಅಂತ ಅರ್ಥ, ಓಕೆನಾ.
ಪೈಪಿಂಗ್ ಎಲ್ಲೂ ಕೂಡ ಉಲ್ಟಾ ಆಗೋದಿಲ್ಲ. ಈಗ ನಾನು ಹೇಳೋ ಮೆಥಡಲ್ಲಿ ಸ್ಟಿಚ್ ಮಾಡಿದ್ರೆ ನೀವು ಓಕೆನಾ. ತುಂಬ ಜನ ಪೈಪಿಂಗಲ್ಲೇ ಬ್ಲೌಸ್ನ ಏನಂತಿರ್ತಾರೆ ಹೋಗಿಸ್ತಿರ್ತಾರೆ. ಎಲ್ಲ ಬ್ಲೌಸ್ ಚೆನ್ನಾಗಿ ಹೊಲಿತಿರ್ತಾರೆ, ಬಟ್ ಪೈಪಿಂಗ್ನಲ್ಲಿ ಅವ್ರಿಗೆ ಪೈಪಿಂಗ್ ಉಲ್ಟಾ ಆಗೋದು ಏನೋ ಒಂದು ಪ್ರಾಬ್ಲಮ್ ಆಗ್ತಿರತ್ತೆ ಓಕೆನಾ. ಸೊ ಈ ರೀತಿ ಪೈಪಿಂಗ್ನ ಮಾಡಿ ಖಂಡಿತ 100% ನಿಮಗೆ ಪೈಪಿಂಗು ಸರಿಯಾಗಿ ಬರುತ್ತೆ ಓಕೆನಾ. ಈ ರೀತಿ ಮತ್ತೆ ಪ್ರಾಬ್ಲಮ್ ಮಾಡಿ. ಕೊಡ್ತಾ ಹೋದರೆ ಪೈಪಿಂಗು ಕರೆಕ್ಟಾಗಿ ಬರುತ್ತೆ. ಸೊ ನೋಡಿ ನಮ್ಮದು ಸ್ಟಿಚಿಂಗ್ ಅನ್ನುವಂಥದ್ದು ರೆಡಿ ಆಯಿತು, ಪೈಪಿಂಗ್ ರೆಡಿ ಆಯಿತು. ಸೊ ಯಾವ ರೀತಿ ಬಂದಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಈ ರೀತಿ ಥ್ರೆಡ್ ಎಲ್ಲ ಇದ್ದರೆ ಕಟ್ ಮಾಡ್ಕೊಂಬಿಡಬೇಕು, ಅಲ್ಲಲ್ಲಿ ಬಿಡಬಾರ್ದು ಥ್ರೆಡ್ಗಳನ್ನ ಓಕೆನಾ. ನೋಡಿ ಈ ರೀತಿ ಥ್ರೆಡ್ಗಳನ್ನ ಕಟ್ ಮಾಡ್ಕೋಬೇಕು. ಸೊ ಇವಾಗ ಪೈಪಿಂಗ್ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ. ಸ್ವಲ್ಪ ಥ್ರೆಡ್ಡಿಗೆ ಕಟ್ ಮಾಡ್ಕೊಳ್ಳೋಣ. ಸೊ ನೋಡಿ ಯಾವ ರೀತಿ ಬ್ಲೌಸು ರೆಡಿಯಾಗಿದೆ ಅಂತ. ಸೊ ನೋಡಿ ಪೈಪಿಂಗ್ ಕಾಣಿಸ್ತಿದೆ ಅಲ್ವಾ ನಿಮಗೆ, ಎಲ್ಲೂ ಕೂಡ ಟರ್ನ್ ಆಗಿಲ್ಲ. ಸೊ ಬ್ಲೌಸು ಎಲ್ಲ ಕಂಪ್ಲೀಟ್ ಆಯಿತು. ಸೊ ನೋಡಿ ಪೈಪಿಂಗ್ ಬೇಕಾದರೆ ನೋಡ್ಬೋದು ನೀವು ಯಾವ ರೀತಿ ಬಂದಿದೆ ಅಂತ, ಎಲ್ಲೂ ಕೂಡ ಟರ್ನ್ ಆಗಿಲ್ಲ. ನೋಡಿ ಬ್ಯಾಕ್ ಸೈಡಲ್ಲೂ ತೋರಿಸ್ತೀನಿ ನಿಮಗೆ ಒಂದು ಸಲ. ಹೌದು ಬ್ಯಾಕ್ ಸೈಡ್ ಕೂಡ ಯಾವ ರೀತಿ ಪೈಪಿಂಗ್ ಅನ್ನೋಂಥದ್ದು ಬಂದಿದೆ ಅಂತ, ಎಲ್ಲೂ ಕೂಡ ನಮಗೆ ಪೈಪಿಂಗ್ ಅನ್ನೋಂಥದ್ದು ಟರ್ನ್ ಆಗಿಲ್ಲ. ನೋಡ್ತಾ ಇರ್ಬೋದು ಇಲ್ಲಿ ಫಿನಿಶಿಂಗ್ ನೀವೇನೇ ಎಷ್ಟು ನೀಟಾಗಿ ಬಂದಿದೆ ಅಂತ. ಈ ರೀತಿ ಪೈಪಿಂಗ್ನ ಸ್ಟಿಚ್ ಮಾಡೋದ್ರಿಂದ ನಮಗೆ ಉಲ್ಟಾ ಆಗೋದಿಲ್ಲ ಓಕೆನಾ. ಸೊ ನೋಡಿದ್ರಲ್ವ ಯಾವ ರೀತಿ ಬ್ಲೌಸು ಸ್ಲೀವ್ಸ್ ಅಟ್ಯಾಚ್ ಮಾಡೋದು, ಹಾಗೆ ಫಿಟ್ಟಿಂಗ್ ಮಾಡೋದು, ಹಾಗೆ ಪೈಪಿಂಗ್ ಮಾಡೋದು ಅಂತ ಈ ಒಂದು ವಿಡಿಯೋದನ್ನೇ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ಹೇಗೆ ಅನ್ನಿಸ್ತು ಹೇಗಿಲ್ಲ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋಗೊಂದೇ ಲೈಕ್ ಶೇರ್ ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್ ಆ್ಯಂಡ್ ಬಾಯ್.